ಈ ಚೂಜು ಇದೇನು ಇವ್ರು ಹೇಳಿದಂಗೆ ಇದೇನು ಆಧುನಿಕ ಏನಲ್ಲ, ಮಹಾಭಾರತ ಕಾಲದಿಂದಲೂ ಸಹಿತ ಈ ಚೂಜು ಇದೆ, ಮನೆ ಮಠ ಕಟ್ಕೊಂಡಿದ್ದಾರೆ, ರಾಜ್ಯಗಳು ಸಹಿತ ಮತ್ತೊಬ್ಬರ ಪಾಲಾಗಿದೆ, ಇವೆಲ್ಲವೂ ಇರೋದಿದೆ. ಇದರ ಆನ್ಲೈನ್ ರೂಪ ಅಷ್ಟೇ ಇದೆಲ್ಲ ಜೂಜು. ಅದಕ್ಕೆ ನನಗೆ ಶರೀಫ್ ಇಲ್ಲಿ ಇರ್ತಕ್ಕಂಥವ್ರು ಇಷ್ಟು ಜನ, ನಾವು 4 ಜನ ಇದ್ದೀವಲ್ಲ, ನಾವೆಲ್ಲ ಆಲ್ಮೋಸ್ಟ್ ಫ್ಯಾನಲಲ್ಲಿ ಭೇಟಿ ಆದವರು. ಇವರು TV5 ಅಲ್ಲಿ ಇರ್ಬೋದು, ಪವರ್ ಇದರಲ್ಲಿ ಇವರು ಆ್ಯಂಕರ್ ಇದ್ದರು, ನಾನು ಫ್ಯಾನಲಿಸ್ಟ್ ಆಗಿದ್ದೆ. ಸುದ್ದಿ ಟಿವಿಯಲ್ಲಿ ನಾವಿಬ್ಬರು ಕೋಪ್ ಫ್ಯಾನಲಿಸ್ಟ್ ಆಗಿದ್ದೀವಿ. ಆಮೇಲೆ ಪವರಲ್ಲಿ ಉಮರ್ ಶರೀಫ್ ಸಾಹೇಬರು, ನಾನು ಇವರು 3 ಜನ ಜೊತೆಗಿದ್ದೀವಿ. ಹೀಗಾಗಿಬಿಟ್ಟು ಒಂದು ಚರ್ಚಾ ಕಾರ್ಯಕ್ರಮ ಅನ್ನೋದು ನಮ್ಮನ್ನೆಲ್ಲರನ್ನೂ ಸಹಿತ ಒಂದುಗೂಡಿಸಿದೆ. ಅದು ಸಿನಿಮಾದ ಪ್ರೊಡಕ್ಷನ್ಗೂ ಕಾರಣ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಸಂಬಂಧಗಳು ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಶರೀಫ್ ಸಾಹೇಬರು ನನಗೆ ಹಲವಾರು, ಯಾಕಂದರೆ ನಾನು 20 ವರ್ಷದಿಂದ ಅಭಿನಯ ತರಬೇತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಸೃಷ್ಟಿ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ. ಈಗ ನಿಮ್ಗೆ ಗೊತ್ತೇ, ನೆನಪಿರಲಿ ಪ್ರೇಮ್ ಸಹಿತ ನನ್ನದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಆಗಿ ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥವ್ರು. ಅಂಥವರು ಒಂದು 18ಕ್ಕಿಂತ ಹೆಚ್ಚು ಜನ ನಿರ್ದೇಶಕರಾಗಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಬಂದಿರತಕ್ಕಂಥವ್ರು. ಸೊ ಹೀಗಾಗಿ ಒಂದು 3000ಕ್ಕಿಂತ ಹೆಚ್ಚು ಜನಕ್ಕೆ ನಾನು ತರಬೇತಿ ಕೊಟ್ಟಿದ್ದೀನಿ. ಆ ರೀತಿಯಾಗಿ ಇವರು ಮೊದಲನೇ ಸರ್ತಿ ಇಲ್ಲಿರ್ತಕ್ಕಂಥ ಎಲ್ಲ ನಟರಿಗೂ ಸಹಿತ ತರಬೇತಿ ಕೊಡಬೇಕು ಅಂತ ಒಂದು ದಿನ ಕರೆದು 1 ದಿನದ ತರಬೇತಿ, ಅಂದರೆ ಅಭಿನಯ ಕುರಿತ ತರಬೇತಿಯನ್ನು ಎಲ್ರಿಗೂ ಮಾಡುವ ಅವಕಾಶವನ್ನು ಉಮರ್ ಅವರು ನಮಗೆ ಒದಗಿಸಿಕೊಟ್ರು. ಅದ್ರ ಜೊತೆಗೆ ನನಗೆ ಗೊತ್ತಿರತಕ್ಕಂಥ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ. ಅವರು ಇವಾಗಲೂ ಸಹಿತ ಅವರೊಬ್ಬರು ಶಿಕ್ಷಣೋದ್ಯಮಿ, ದೊಡ್ಡ ಶಾಲೆ ನಡೆಸ್ತಾರೆ. ಆದರೂ ಸಹಿತ ನಾನು ಫೋನಲ್ಲಿ ಹೇಳಿದ್ದನ್ನು ಅತ್ಯಂತ ಶ್ರದ್ಧೆಯಿಂದ ಬರ್ಕೊಂಡು ಏನೇನು ಮಾಡಬೇಕು, ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು, ಹೇಗೆ ಉಮೇಶ್ ಬಂದ್ಕಾರ್ ಅವರು ಭೇಟಿ ಆಗಬೇಕು, ಇದು ಎಲ್ಲವನ್ನು ಸಹಿತ ನಿಜಕ್ಕೂ ಸಹ ಪ್ರತಿಯೊಂದನ್ನು ಬರ್ಕೊಂಡು ಇಂಪ್ಲಿಮೆಂಟ್ ಮಾಡಿರಲ್ಲ. ನಿಜಕ್ಕೂ ಅವರ ಶ್ರದ್ಧೆಗೆ ಒಂದು ಹ್ಯಾಟ್ಸಪ್ಪನ್ನು ನಾನು ಹೇಳಲೇಬೇಕು. ಅದಕ್ಕೆ ಅವರು ಈ ಇಡೀ ಸಿನಿಮಾ ಇದೆಯಲ್ವಾ, ಅವ್ರ ತಲೆ ಮೇಲೆ ಬೆನ್ನ ಮೇಲೆ ಹೊತ್ಕೊಂಡು ಓಡಾಡ್ತಿದ್ದಾರೆ. ಅವ್ರು ಬರೀ ನಿರ್ದೇಶಕರಲ್ಲ, ಬರೀ ನಿರ್ಮಾಪಕರಲ್ಲ, ಅಲ್ಲಿ ಹಾಡನ್ನು ಅವರೇ ಬರೆದಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂತಂದರೆ ಅವರು ಕನ್ನಡ ಗೊತ್ತಿಲ್ಲ ಬರೆಯೋಕ್ಕೆ ಓದೋಕ್ಕೆ. ಅವರು ಅಲ್ಲ, ನಾನು ಈಸ್ ನಾಟ್ ಫ್ಲೂಯೆಂಟ್ ಇನ್ ದ್ಯಾಟ್. ಅವ್ರಿಗೆ ಮಾತೃಭಾಷೆ ಬೇರೆ ಇದೆ. ಅದು ಅವ್ರ ಭಾಷೆಯಲ್ಲಿ ಅವರೆಲ್ಲ ಅವರು ಬರೆದು, ಆಮೇಲೆ ಬೇರೆಯವ್ರ ಕಡೆಯಿಂದ ಅನುವಾದ ಮಾಡಿಸಿ ಡೈಲಾಗ್ಸ್ಗಳನ್ನು ಬರೆದು, ಆಮೇಲೆ ಇದಕ್ಕೋಸ್ಕರ, ಈ ಸಿನಿಮಾಗೋಸ್ಕರ ಎಷ್ಟೊಂದು ತ್ಯಾಗ ಮಾಡಿದ್ದಾರೆ ಇವರು ಅಂದರು ಅಂತಂದರೆ, ಇವರು 1-1.5 ಲಕ್ಷ ರೂಪಾಯಿ ಸಂಬಳದಕ್ಕಿದ್ದು ಪವರ್ ಟಿವಿಯಲ್ಲಿ ಆ ಕೆಲಸವನ್ನೇ ಬಿಟ್ಬಿಡ್ತಾರೆ. ಸಿನಿಮಾದ ಒಂದು ಪ್ಯಾಷನ್ಗೋಸ್ಕರ, ಪ್ರೀತಿಗೋಸ್ಕರ ಇವರು ಕೆಲಸವನ್ನು ಬಿಡಿಸಿದ್ದಾರೆ. ಕೆಲಸವನ್ನು ಬಿಡಿಸಿದಂಥ ಒಂದು ಕ್ರೆಡಿಟ್ ಉಮರ್ ಶರೀಫ್ ಅವರಿಗೆ ಹೋಗಬೇಕು. ಅದಕ್ಕೆ ಹಲವಾರು ಒಂದು ವರ್ಷ ಕೊರೋನಾ ಸಂದರ್ಭ, 1 ವರ್ಷಗಳ ಕಾಲ ಅವರು ದಿವ್ಯಶ್ರೀ, ಅವರು ಶ್ರೀಮತಿ ಅವರೇ ಈ ಹೀರೋನನ್ನ ಕೈ ಹಿಡಿದು ಮುನ್ನಡೆಸಿದರು. ಅಲ್ಲಿ ನಾನು ಹೇಳೋದು ಅಂದರೆ ಡೆಡಿಕೇಶನ್. ಒಂದು ಅಷ್ಟೊಂದು ಸಂಬಳದ ಕೆಲಸ ಬಿಡೋದಷ್ಟು ಸುಲಭದ ಕೆಲಸ ಅಂತೂ ಅಲ್ವೇ ಅಲ್ಲ, ಸ್ಯಾಕ್ರಿಫೈಸ್ ಅಂತ ಹೇಳ್ತೇನೆ. ಈ ಶಿ ಈಸ್ ಎ ಸಾಫ್ಟ್ವೇರ್ ಇಂಜಿನಿಯರ್. ಅವರು ಸಹಿತ ಆ ಕೆಲಸವನ್ನು ಬಿಟ್ಟು ಸಿನಿಮಾದ ಒಂದು ಫ್ಯಾಷನ್ಗೋಸ್ಕರ ಬಂದಿರ್ತಕ್ಕಂಥವ್ರು ಅಂತ. ಉಮರ್ ಶರೀಫ್ ದೊಡ್ಡ ಶಿಕ್ಷಣೋದ್ಯಮಿ. ಬಹುಶಃ ಆ ಉದ್ಯಮವನ್ನು ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಚಲನಚಿತ್ರೋದ್ಯಮಿ ಆಗಲಿಕ್ಕೆ ಬಂದಿದ್ದಾರೆ. ಇಂಥ ಹೊಸ ಆಲೋಚನೆ ಕ್ರಮಗಳು, ಹೊಸ ನಟರು, ಹೊಸ ನಿರ್ಮಾಪಕರು, ನಿರ್ದೇಶಕರು ಬಂದಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನೋ ಒಂದು ಇದು ಏನೂ ಇಲ್ಲ ಬಿಡ್ರಿ, ಭವಿಷ್ಯ ಇಲ್ಲ ಅಂತ ನಾವೆಲ್ಲ ಹಲವಾರು ಜನ ಮಾತಾಡ್ಕೊತಿದ್ದಾರೆ. ಅದಕ್ಕೆ ಒಳ್ಳೆಯ ಭವಿಷ್ಯ ಬರಲಿಕ್ಕೆ ಸಾಧ್ಯತೆಗಳಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ನು ರಮ್ಯ ಆಟದ ಬಗ್ಗೆ ಹೇಳಬೇಕಾದಾಗ ಹಲವಾರು ಸಿನಿಮಾಗಳು ಬಂದಿದ್ದಾವೆ ನಮ್ಮ ಹತ್ರ. ಫ್ಯಾಂಟಸಿ ಸಿನಿಮಾಗಳು ಬಂದಿದ್ದಾವೆ, ಮನೋರಂಜನೆಯನ್ನು ಅತಿರೇಕಗೊಳಿಸ್ತಕ್ಕಂಥ ಸಿನಿಮಾಗಳು ಬಂದಿದ್ದಾವೆ, ಅದರ ಬೇಕಾಗಿರ್ತಕ್ಕಂಥ ಪ್ರಯೋಗಾತ್ಮಕ ಸಿನಿಮಾಗಳು ಬಂದಿದ್ದಾವೆ, ಪ್ರಚೋದಾತ್ಮಕವಾದ ಸಿನಿಮಾಗಳು ಬಂದಿದ್ದಾವೆ. ಆದರೆ ನಮಗೆ ಬೇಕಾಗಿರೋದು ಜಾಗೃತಿ ತರತಕ್ಕಂಥ ಸಿನಿಮಾಗಳು. ಆ ಜಾಗೃತಿಯನ್ನು ತರತಕ್ಕಂಥ ಈ ಥರ ಸಿನಿಮಾಗಳು ಬಹಳ ಮುಖ್ಯವಾಗಿ ಬೇಕಾಗಿದ್ದಾವೆ. ಯಾಕೆ ಸಮಾಜವನ್ನು ಕನಿಷ್ಠ ಯೋಚನೆಗೆ ಹಚ್ಚತಕ್ಕಂಥ, ಯಾವ್ದು ಸರಿ ಯಾವುದು ತಪ್ಪು ಅಂತ ಬಿಟ್ಟು ಯೋಚನೆ ಹಚ್ಚಬೇಕಾಗಿದೆ. ಇವತ್ತು ಪೇಪರಲ್ಲಿ ನೀವು ಓದಿರ್ಬೋದು, ಈ ಆನ್ಲೈನ್ ಗೇಮಿಂಗ್ ಅಂತ ಇದೆ. ಆನ್ಲೈನ್ ಗೇಮಿಂಗಲ್ಲಿ ಇಡೀ ಭಾರತದಲ್ಲಿ ಈಗ 118 ಕಂಪನಿಗಳಿದ್ದಾವೆ. 118 ಕಂಪನಿಗಳಲ್ಲಿ ಅವರು ಎಷ್ಟು ಬೃಹದಾಕಾರವಾದಂಥ ಅವರು ಅರ್ನಿಂಗ್ ಇದೆ ಅಂತಂದರೆ, ಅದರಲ್ಲಿ ಬರೀ 34 ಕಂಪನಿಗಳ GST ಕಟ್ಟುವ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ ನಮಗೆ ದಿಕ್ತಪ್ಪು ಹೋಗ್ಬಿಡುತ್ತೆ. 1.1 ಲಕ್ಷ ಕೋಟಿ ಬರೀ GST ಕಟ್ಟೋದು ಅಂದರೆ ಅವ್ರ ಆದಾಯ ಎಷ್ಟಿರ್ಬೋದು, ಎಷ್ಟು 100 ಕೋಟಿ, ಎಷ್ಟು 1000 ಕೋಟಿ ಇರ್ಬೋದು. ಬರೀ 34 ಕಂಪನಿ ಮಾತ್ರ ಇದು. ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಇವಾಗ GST ಅವರು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನಮಗೆ ಇದನ್ನು ಕೊಡಿ. ಆದರೆ ಅವರು ಮಹಾಕಳ್ಳರಿದ್ದಾರೆ. ಅವರು
ಬೇರೆ ದೇಶದಲ್ಲಿ ಕಂಪನಿಯನ್ನು ನಡೆಸ್ತಾರೆ, ಆ ದೇಶದಿಂದ ಇಲ್ಲಿ ಟ್ಯಾಕ್ಸ್ ಅನ್ನು ಉಳಿಸೋಕೆ ಪ್ರಯತ್ನ ಮಾಡ್ತಾರೆ. 655 ಕಂಪನಿಗಳು ಬೇರೆ ದೇಶದಿಂದ ಇಲ್ಲಿ ಆಪರೇಟ್ ಆಗ್ತಾ ಇದ್ದಾವೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವಾಗ ಸರ್ ಇದನ್ನ ವೆಬ್ಸೈಟ್ನ ಬದಲಾಯಿಸ್ತಾರೆ, ಹೆಸರು ಬದಲಾಯಿಸ್ತಾರೆ, ದುಡ್ಡನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಮಹಾ ಕಳ್ಳರು ಇದ್ದಾರೆ. ಆಮೇಲೆ ಅವರನ್ನು ನಂಬಿಕೊಂಡು ಸಾವಿರಾರು ಲಕ್ಷಾಂತರ ಜನರು ಮನೆ ಮಠ ಕಳ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಮನೆಯಲ್ಲಿ ಬೇಡಾದಂಥವ್ರಾಗಿದ್ದಾರೆ, ಯೂಸ್ಲೆಸ್ ಫೆಲೋ ಆಗಿದ್ದಾರೆ. ಮೊದಲಾದ್ರೆ ನಾವು ನೀವು 10 ಜನ ಸೇರಿಬಿಟ್ಟು ಇಸ್ಪೆಟ್ಟು ಕಾರ್ಡು ರಮ್ಮಿನ ಆಡ್ಬಿಟ್ರೆ ನಮ್ಮ ದುಡ್ಡು ಅಲ್ಲೆಲ್ಲೇ ಇರ್ತಿತ್ತು, ನಮ್ಮ ಜನಕ್ಕೆ ಹೋಗ್ತಾ ಇತ್ತು ಯಾರೋ ಒಬ್ಬರಿಗೆ. ಆದ್ರೆ ಇವಾಗ ಹಾಗಲ್ಲ, ಯಾರು ಅಂತ ಗೊತ್ತೇ ಇಲ್ಲದಂತವ್ರು ನಮ್ಮ ದುಡ್ಡನ್ನು ಹಿಡಿತಾ ಇದ್ದಾರೆ, ನಮ್ಮ ಜೇಬಿ ಕೈ ಹಾಕ್ತಾ ಇದ್ದಾರೆ ಈ ಒಂದು ಆಟದಿಂದ, ಆನ್ಲೈನ್ ಗೇಮಿಂಗ್ಸ್ ಇಂದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.